ಈ ಮಗು ಗುಲಿಯನ್ ಬೆರಿ ಸಿಂಡ್ರೋಮ್ GB ಸಿಂಡ್ರೋಮ್ ಅಂತ ಹೇಳಿ ಅಂತೀವಲ್ಲ, ಆ ಒಂದು ವೈರಲ್ ಇನ್ಫೆಕ್ಷನ್ಗೆ ತುತ್ತಾಗಿ ಎರಡೂ ಕೈಗಳು ಎರಡೂ ಕಾಲುಗಳಲ್ಲಿ ಶಕ್ತಿ ಕಳ್ಕೊಂಡು ಹಾಸ್ಪಿಟಲೈಸ್ ಆಗಿತ್ತು. ಮಣಿಪಾಲಲ್ಲಿ ಹಾಸ್ಪಿಟಲೈಸ್ ಆಗಿರುವಂಥ ಸ್ಥಿತಿನ ನೀವು ನೋಡ್ಬೋದು. ಮೆಡಿಕಲ್ ಮ್ಯಾನೇಜ್ಮೆಂಟ್ ಆದಮೇಲೆ ಈ ಮಗುಗೆ ಫಿಸಿಯೋಥೆರಪಿ ಅವಶ್ಯಕತೆ ಇತ್ತು. ಹಾಗಾಗಿ ಕುಮಾರಪಟ್ಟಣಮಲ್ಲಿರುವಂತಹ ರಿಲೀಫ್ ಪಾಯಿಂಟ್ಗೆ ಈ ಮಗು ಬಂದಾಗ ನಾವು ಈ ಮಗುಗೆ ಫಿಸಿಯೋಥೆರಪಿನ ಶುರು ಮಾಡಿದ್ವಿ. ನೋಡಿ ಯಾವ ಸ್ಥಿತಿಯಲ್ಲಿದೆ ಮಗು. GB ಸಿಂಡ್ರೋಮ್ ಆದರೆ ಎರಡು ಕೈಗಳು ಎರಡು ಕಾಲುಗಳಲ್ಲಿ ಶಕ್ತಿ ಹೋಗ್ಬಿಡುತ್ತೆ. ಫಿಸಿಯೋಥೆರಪಿ ಕೊಟ್ಮೇಲೆ ಸ್ವಲ್ಪ ಕೈಗೆ ಶಕ್ತಿ ಬಂದು ಈ ಥರ ತೆವಳ್ತಾ ಇರೋದು ನೀವು ನೋಡ್ಬೋದು. ಇನ್ನು ಕಾಲುಗಳಲ್ಲಿ ಸೊಂಟಕ್ಕೆ ಬಲ ಇಲ್ಲ. ಈಗ ನಾವು ಫಿಸಿಯೋಥೆರಪಿ ಕೊಡ್ತಾ ಕೊಡ್ತಾ ಮಗುವಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ, ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಸರಿಸುಮಾರು 1 ತಿಂಗಳ ಕಾಲ ನಾವು ಫಿಸಿಯೋಥೆರಪಿ ಕೊಟ್ಟಿದ್ದೀವಿ ಈ ಮಗುಗೆ. ತದನಂತರ ಈ ಮಗು ವಿತ್ ಸಪೋರ್ಟ್ ಚೇರನ್ನು ಹಿಡ್ಕೊಂಡು ನಡೆಯೋಕ್ಕೆ ಶುರು ಮಾಡುತ್ತೆ. ನಿಧಾನವಾಗಿ ಚೇರಿನ ಸಪೋರ್ಟ್ ತಗೊಂಡು ನಡೆಯೋಕ್ಕೆ ಶುರು ಮಾಡುತ್ತೆ. ನೋಡಿ, ನಡೀತಾ ಇದೆ. ಇದೇ ಥರ ಚೇರಲ್ಲಿ ನಡೀತಾ ದಿನ ಮತ್ತೆ ಆ್ಯಸ್ ಯೂಶುವಲ್ ಫಿಸಿಯೋಥೆರಪಿ ಕೈಗೆ ಕಾಲುಗಳಿಗೆ ಸೊಂಟಕ್ಕೆ ಎಕ್ಸಸೈಸ್ ಕೊಡ್ತಾ ಹೋದಂಗೆ ಈ ಮಗು ಬಹುತೇಕ ಚೇತರಿಸ್ಕೊಂಡು ಸ್ವಂತಕ್ಕೆ ನಡೆಯಂಗಾಗಿದೆ. ಸೊ ಯಾರಿಗಾರು GB ಸಿಂಡ್ರೋಮ್ ಇದ್ದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಚಿಕ್ಕ ವಯಸ್ಸರಲ್ಲೂ ಬರುತ್ತೆ, ದೊಡ್ಡ ವಯಸ್ಸರಲ್ಲೂ ಬರುತ್ತೆ. ಹಾಗಾಗಿ GB ಸಿಂಡ್ರೋಮ್ ಕಾಮನ್, ಯಾರಿಗಾರು ಯಾವ ಟೈಮಿಗಾರು ಬರ್ಬೋದು. ಅದು ಬಂದಾಗ ಮೆಡಿಕಲ್ ಮ್ಯಾನೇಜ್ಮೆಂಟ್ ಆದಮೇಲೆ ನೀವು ಫಿಸಿಯೋಥೆರಪಿ ಕಡ್ಡಾಯವಾಗಿ ತಗೊಳ್ಬೇಕಾಗತ್ತೆ. ಈಗ ಈ ಮಗು ಸಂಪೂರ್ಣವಾಗಿ ಚೇತರಿಸ್ಕೊಂಡಿದೆ. ನೋಡಿ, ಮಗು ಸ್ಟೇರ್ ಕೇಸ್ ಇಳಿಯೋದು, ಸೊ ಆರಾಮಾಗಿ ರೋಡಲ್ಲಿ ಆಟ ಆಡ್ತಾ ಇರೋದು ನೋಡ್ಬೋದು. ಈ ಲೆವೆಲ್ಗೆ ಮಗು ಚೇತರಿಸ್ಕೊಂಡಿದೆ. ಫಿಸಿಯೋಥೆರಪಿನೂ ಮುಗೀತು. ಈಗ ಆಸ್ ಯೂಶುವಲ್ ಮಗು ತನ್ನ ರುಟೀನ್ ಆಟ ಪಾಠಗಳಲ್ಲಿ ಮುಂದುವರಿಯುತ್ತೆ. ಭಾಳ ಚಿಕ್ಕ ಕೂಸಿದು. ಸೊ ನಿಮಗೆ ಫಿಸಿಯೋಥೆರಪಿ ಸರ್ವಿಸಿಗೆ ನೀವು ರಿಲೀಫ್ ಪಾಯಿಂಟ್ ಕುಮಾರಪಟ್ಟಣಮಲ್ಲಿರುವಂತಹ ರಿಲೀಫ್ ಪಾಯಿಂಟ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. चॉकलेट दिला था, सच्ची दिला था.